ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ. ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಜಗತ್ತಿನಲ್ಲಿ ಕತ್ತಲು ಮತ್ತು ಬೆಳಕಿನ ಈ ಎರಡೂ ಮಾರ್ಗಗಳನ್ನು ಶಾಶ್ವತವಾದುದೆಂದು ಪರಿಗಣಿಸಲಾಗಿದೆ. ಒಂದು ಮಾರ್ಗದಲ್ಲಿ ಸಾಧಕನು ಜನ್ಮರಾಹಿತ್ಯ ಲೋಕವನ್ನು ಸೇರುತ್ತಾನೆ, ಇನ್ನೊಂದರಿಂದ ಹಿಂದಿರುಗುತ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಬೆಳಕು ಚೆಲ್ಲುವ ಭಗವದ್ಗೀತೆ ನಂಬಿದರೆ ಕೊಡುವ ಆನಂದ ನೆಮ್ಮದಿ ಹೇಳಲು ಸಾಧ್ಯವಿಲ್ಲ. ಮನುಷ್ಯ ಪ್ರತಿ ಕ್ಷಣದಲ್ಲೂ ತನ್ನ ಭವಿಷ್ಯದ ಬಗ್ಗೆಯೇ ಯೋಚಿಸುತ್ತಿರುತ್ತಾನೆ. ಭವಿಷ್ಯದ ಭದ್ರತೆ ದೊರೆತರೆ ಆತ ತನ್ನ ಸಹಜ ಕರ್ತವ್ಯ ಮಾಡುತ್ತಾ ಸಮಾಜಮುಖಿ ಚಿಂತನೆಗಳೊಂದಿಗೆ ಸುಖವಾಗಿರಬಲ್ಲ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ತನ್ನ ಹೊಟ್ಟೆಗೆ ಅಥವಾ ಬಟ್ಟೆಗೆ ವ್ಯಯ ಮಾಡುವುದಕ್ಕಿಂತ ಹೆಚ್ಚು ಹಣವನ್ನು ಮೋಜು ಮಸ್ತಿ ಇವುಗಳಿಗೆ ವ್ಯಯ ಮಾಡುವುದರ ಮೂಲಕ ಕ್ಷಣಿಕ ಆನಂದದ ಭ್ರಮೆಯಲ್ಲಿ ತೇಲುತ್ತಾನೆ. ಯಾವುದೇ ಶಿಸ್ತುಬದ್ಧ ಜೀವನ ನಡೆಸದೆ ದೇಹವನ್ನು ರೋಗದ ಗೂಡಾಗಿಸಿ ಔಷಧದ ಪ್ರಯೋಗ ಪಶುವಾಗಿ ತನ್ನ ದೇಹದ ಮೇಲೆ ಯಾವುದೇ ಹಿಡಿತವಿಲ್ಲದೆ ನರಳಿ ಸಾಯುವುದು ಕಾಣಬಹುದಾಗಿದೆ. ಪ್ರಾಣಾಯಾಮ, ಧ್ಯಾನ, ಯೋಗಾಸನ ಇವುಗಳ ಮೂಲಕ ತನ್ನ ದೇಹವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಈ ಭೂಮಿಯಲ್ಲಿ ಇರುವಾಗ ಪ್ರತಿಯೊಂದನ್ನೂ ಯೋಜನಾಬದ್ಧವಾಗಿ ಮಾಡುವಂತೆ ತನ್ನ ದೇಹತ್ಯಾಗ ಮಾಡುವ ಸಮಯವನ್ನು ನಿರ್ಧರಿಸಿಕೊಂಡು ಶಾಶ್ವತ ಲೋಕವನ್ನು ಸೇರಬಹುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.